ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 9ನೇ ಅಧ್ಯಾಯ 30ನೆಯ ಶ್ಲೋಕ. ಅಪಿ ಚೇತ್ಸು ದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ದುರಾಚಾರಿಯಾದರೂ ಕೂಡ ನನಗೆ ಶರಣಾಗತನಾದರೆ ಅವನು ನನ್ನ ಭಕ್ತನಾಗುತ್ತಾನೆ ಅನ್ನುವಂಥ ವಿಷಯವನ್ನು ಹೇಳ್ತಾ ಇದ್ದಾರೆ. ನೋಡಿ, ಅಪಿಚೇತ್ ಸುದುರಾಚಾರ. ಅಪಿಚೇತ್ ಅಂತಂದರೆ ಒಂದು ವೇಳೆ ಆತನು ದುರಾಚಾರಿ ಆಗಿದ್ದರೂ ಕೂಡ ಮಾಂ ಅನನ್ಯಭಾಕ್ ಭಜತೆ. ಭಜತೆ ಮಾಂ ಅನನ್ಯಭಾಕ್, ನನ್ನನ್ನು ಅವನು ಏನಾದರೂ ಶರಣಾಗತನಾಗಿ ನನ್ನ ಭಜನೆಯನ್ನು ಮಾಡುವವನಾಗಿ ನನ್ನ ಸೇವೆಯನ್ನು ಮಾಡುವವನಾಗಿ ಮುಂದುವರೆದರೆ ಸಾಧುರೇವ ಸಮಂತವ್ಯ, ಅವನನ್ನು ಕೂಡ ನಾನು ಸಾಧು, ಒಳ್ಳೆಯವನು, ಸಜ್ಜನನೋ ಅಂತಲೇ ತಿಳಿಯುತ್ತೇನೆ. ಸಮ್ಯಕ್ ವ್ಯವಸ್ಥಿತೋ ಹಿ ಭವತ್, ಆತನು ಕೂಡ ಸದ್ಗತಿಯನ್ನು, ನನ್ನ ಆಶ್ರಯವನ್ನು ಹೊಂದುತ್ತಾನೆ. ಕಾರಣ ಏನಂತಂದರೆ, ಇಲ್ಲಿ ಹೇಳ್ತಕ್ಕಂಥ ವಿಚಾರ, ಮನುಷ್ಯನು ಸಾಮಾನ್ಯವಾಗಿ ದುರಾಚಾರಿಯಾಗಿರುವುದು, ದುರಭ್ಯಾಸಿಯಾಗಿರುವುದು, ದುರ್ಗುಣಗಳನ್ನು ಹೊಂದಿರುವುದು ಪ್ರಕೃತಿಯ ಸ್ವಭಾವ ಆಗಿದೆ. ಆತನು ಸಹಜವಾಗಿರತಕ್ಕಂಥ ಈ ಪ್ರಪಂಚದಲ್ಲಿ ಲೌಕಿಕ ಸುಖಗಳನ್ನು ಅನುಭವಿಸುವುದಕ್ಕೆ, ಪ್ರತಿಯೊಂದನ್ನು ಪಡೆಯುವುದಕ್ಕೆ ವಾಮ ಮಾರ್ಗವನ್ನು ಹಿಡಿದು ದುಷ್ಟ ಕಾರ್ಯಗಳನ್ನೇ ಮಾಡ್ತಾ, ಅಕ್ರಮಗಳನ್ನೇ ಮಾಡ್ತಾ, ಅನಾಚಾರಗಳನ್ನೇ ಮಾಡ್ತಾ ತನ್ನ ಶಾರೀರಿಕವಾಗಿರತಕ್ಕಂಥ ಸುಖಗಳನ್ನು ಅನುಭವಿಸುವುದಕ್ಕೆ ಪ್ರಯತ್ನಿಸ್ತಾ ಇರ್ತಾನೆ. ಮನುಷ್ಯನಿಗೆ ಯಾವುದು ಸುಲಭವಾಗಿ ಸಿಗುತ್ತದೆಯೋ, ಯಾವುದು ಸುಖಕರವಾಗಿ ಕಾಣುತ್ತದೆಯೋ, ಅದು ಯಾವುದು ಕೂಡ ಅಷ್ಟು ಸಾತ್ವಿಕರಿಗೆ ಲಭ್ಯವಾಗೋದಿಲ್ಲ. ಅದು ದುರ್ಜನರ ಸ್ವತ್ತಾದಂತೆ ಇರುತ್ತದೆ. ಹಾಗಾಗಿ ಮನುಷ್ಯನು ಐಹಿಕ ಸುಖಗಳನ್ನು ಅನುಭವಿಸುವುದಕ್ಕೆ, ದೈಹಿಕ ಸುಖಗಳನ್ನು ಅನುಭವಿಸುವುದಕ್ಕೆ, ಐಂದ್ರಿಯಗತ ಸುಖಗಳನ್ನು ಅನುಭವಿಸುವುದಕ್ಕೆ, ಮಾನಸಿಕವಾಗಿರ್ತಕ್ಕಂಥ ಸುಖವನ್ನು ಅನುಭವಿಸುವುದಕ್ಕೆ, ಬೌದ್ಧಿಕವಾಗಿರುವಂಥ ಸುಖಗಳನ್ನು ಅನುಭವಿಸುವುದಕ್ಕೆ ಈತನು ವಾಮ ಮಾರ್ಗವನ್ನು ಅವಲಂಬಿಸುತ್ತಾನೆ. ಭೌತಿಕವಾಗಿರುವಂಥ ಎಲ್ಲ ಸುಖಗಳು ಕೂಡ ಸಾತ್ವಿಕ ಸುಖಗಳಿಂದ, ಸಾತ್ವಿಕ ಕಾರ್ಯಗಳಿಂದ ಲಭ್ಯವಾಗುವಂಥವುಗಳೆಲ್ಲ. ಅವು ಲೌಕಿಕ ಸುಖಗಳು, ಭೌತಿಕ ಸುಖಗಳು ಭೂತ ಪ್ರಪಂಚವನ್ನು ಅವಲಂಬಿಸಿಕೊಂಡಿರ್ತವೆ. ಈ ಭೂತ ಪ್ರಪಂಚ ಅನ್ನುವಂಥದ್ದು ವಿಷಮತೆಯಿಂದ ತುಂಬಿಕೊಂಡಿದೆ. ಇದರಲ್ಲಿ ಸಮತೆ ಅನ್ನುವಂಥದ್ದು ಇಲ್ಲ. ಪ್ರತಿಯೊಂದು ಕೂಡ ಒಂದು ದೊಡ್ಡದು, ಒಂದು ಸಣ್ಣದು, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು, ಒಂದು ಹಿರಿಯದು, ಒಂದು ಕಿರಿಯದು, ಒಂದು ಸಮವಾಗಿರುತ್ತದೆ, ಒಂದು ವಿಷಮವಾಗಿರುತ್ತದೆ, ಒಂದು ಹೌದನಿಸಿಕೊಳ್ಳುತ್ತದೆ, ಇನ್ನೊಂದು ಅಲ್ಲನಿಸಿಕೊಳ್ಳುತ್ತದೆ, ಒಂದು ಅಮೃತವಾಗಿರುತ್ತದೆ, ಇನ್ನೊಂದು ವಿಷಪೂರಿತವಾಗಿರುತ್ತದೆ. ಈ ರೀತಿಯಾಗಿ ಇಲ್ಲಿರುವಂಥ ಪ್ರತಿಯೊಂದು ವಿಷಯಗಳು ಕೂಡ ವಿಷಮತೆಯಿಂದ ಕೂಡಿಕೊಂಡಿದವ. ಸಾಮಾನ್ಯವಾಗಿ ಹೇಳೋದಿಲ್ವೇ 5 ಬೆರಳುಗಳು ಸಮವಾಗಿಲ್ಲ ಅಂತ. ಹಾಗೆ ಈ ಪ್ರಪಂಚದ ಸುಖಗಳೆಲ್ಲವೂ ಕೂಡ ವಿಷಮತೆಯಿಂದ ಕೂಡಿಕೊಂಡಿದವ. ಹಾಗಿರಬೇಕಾದಾಗ ಇವು ವಿಷಮತೆ ಉಳ್ಳಂಥ ಮನಸ್ಥಿತಿಯವರಿಗೆ ಸುಲಭವಾಗಿ ಲಭ್ಯವಾಗ್ತವ. ಸಮತೆ ಸ್ಥಿತಿ ಉಳ್ಳವರಿಗೆ ಈ ಸುಖಗಳಿಂದ ಸಮಾಧಾನವೂ ಇಲ್ಲ, ಈ ಸುಖಗಳು ಅವರಿಗೆ ಸುಖಗಳೂ ಆಗಿರೋದಿಲ್ಲ. ಸಮತೆ ಉಳ್ಳಂಥವರು, ಸಮಾಧಾನ ಉಳ್ಳಂಥವರು, ಅವರು ಈ ಸುಖಗಳನ್ನೇ ಪಡೆಯುವುದಕ್ಕೆ ಮುಂದಾಗೋದಿಲ್ಲ. ಅವರು ಅಮೃತ ಅನ್ನುವಂಥ ಸುಧೆಯನ್ನು ಅನುಭವಿಸೋದಕ್ಕೆ ಹೋಗ್ತಾರ. ಅಮೃತಂ ಪರಮಾಮೃತಂ. ಅಮೃತ ಅಂತಂದರೆ ಅದು ಯಾವಾಗಲೂ ಜನನವಿಲ್ಲದಿರುವುದು, ಮರಣವಿಲ್ಲದಿರುವುದು, ದುಃಖವಿಲ್ಲದಿರುವುದು, ಭಯ ಇಲ್ಲದಿರುವುದು, ಇನ್ಯಾವುದು ಕೂಡ ಪುನರಾಗಮನ ಇಲ್ಲದಿರತಕ್ಕಂಥದ್ದು
ಅಮೃತ ಅಂತ ಹೇಳಿಕೊಳ್ಳುತ್ತೆ. ಆ ಅಮೃತವು ಸಮತೆಯಿಂದ ಸಿಗುವಂಥದ್ದು. ಹೀಗಿದ್ದರೂ ಕೂಡ ಈತನು ದುರಾಚಾರಿಯಾಗಿ ಬಳಸಿಕೊಳ್ತಿರ್ತಾನೆ. ಒಂದು ವೇಳೆ ಇದರಿಂದ ಆತನು ದುಃಖವನ್ನೇ ಅನುಭವಿಸ್ತಾ ಇರ್ತಾನೆ ಯಾವಾಗಲೂ ಕೂಡ. ಈ ದುಃಖಕ್ಕೆ ಬೇಸತ್ತುಕೊಂಡು ಇನ್ನು ನಾನು ಶಾಶ್ವತ ಸುಖವನ್ನು ಅನುಭವಿಸಬೇಕು, ಸುಖಿಯಾಗಬೇಕು, ನಾನು ಆತ್ಮಸುಖವನ್ನು ಅನುಭವಿಸಬೇಕು ಅಂತೇನಾದರೂ ಸಾಧು ಸಂತರ ಸಹವಾಸದಿಂದ ಸಜ್ಜನನಾಗಿ ಭಗವಂತನಿಗೆ ಶರಣಾಗತನಾದರೆ ಆತನು ಕೂಡ ಇಲ್ಲಿಯವರೆಗೆ ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ನಾನು ಮಾಡಿದ್ದು ತಪ್ಪಾಯಿತು, ಇನ್ನು ಮೇಲೆ ನಾನು ಉತ್ತಮ ಕಾರ್ಯಗಳನ್ನು ಮಾಡಿ ಸಜ್ಜನನಾಗಿ ಸಾತ್ವಿಕನಾಗಿ ಮುಕ್ತನಾಗುತ್ತೇನೆ ಅಂತ ಶರಣಾಗತನಾದರೆ ಅವನಿಗೂ ಕೂಡ ನನ್ನಲ್ಲಿ ಅವಕಾಶವಿದೆ, ಅವನು ಕೂಡ ನನ್ನ ಆಶ್ರಯವನ್ನು ಪಡೆದು ಮುಕ್ತನಾಗುತ್ತಾನೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.